ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಯೂಸ್ ಆಗದೇ ಇರೋ ಲೆಗ್ಗಿನ್ಸಿಂದ ಡೋರ್ ಮ್ಯಾಟ್ ಯಾವ ಥರ ತಯಾರಿಸೋದು ಅಂತ ನೋಡೋಣ. ಯೂಸ್ ಆಗದಿರೋ ಲೆಗ್ಗಿನ್ಸಿಂದ ನಾವು ಡೋರ್ ಮ್ಯಾಟ್ ಮಾಡಿದ್ರೆ ದುಡ್ಡು ಉಳಿಯುತ್ತೆ, ನಮ್ಮ ಕ್ರಿಯೇಟಿವಿಟಿನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಏನಂದರೆ ಯೂಸ್ ಆಗದೇ ಇರೋ ಲೆಗ್ಗಿನ್ಸು, ಸೇಫ್ಟಿ ಪಿನ್ನು, ಸೂಜಿ, ದಾರ ಮತ್ತು ಸಿಸರು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಥರ ಫಸ್ಟು ಎಲಾಸ್ಟಿಕ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ಈ ಥರ ಎರಡು ಕಾರ್ನೂ ಸಪ್ರೇಟ್ ಮಾಡ್ಕೊಂಡು ಉದ್ದ ಬರೋ ಥರ ಲೆಂತಿ ದಾರದ ಥರ ಉದ್ದ ಕಾಣಬೇಕು, ಆ ಥರ ಕಟ್ ಮಾಡ್ಕೊಬೇಕು, ಸಪ್ರೇಟ್ ಮಾಡ್ಕೊಬೇಕು. ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ಕೊಬೇಕು. ಆವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಈ ಥರ 1 ಇಂಚು ಕಟ್ ಮಾಡ್ಕೊಬೇಕು, 1 ಇಂಚ್ ಅಗಲ ಇರಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಮ್ಯಾಟು. ಜಾಸ್ತಿ ಸಣ್ಣನೂ ಇರಬಾರ್ದು, ಜಾಸ್ತಿ ದೊಡ್ಡನೂ ಇರಬಾರ್ದು. ನಾನು 3 ಕಲರು ಲೆಗ್ಗಿನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಯಾವ ಥರ ಮ್ಯಾಟ್ನ ಹೆಣಿಯೋದು ಅಂತ ನೋಡೋಣ. ಮೊದಲಿಗೆ ಈ ಥರ ಸ್ಪೆಂಡ್ ಮಾಡ್ಕೊಂಡ್ರೆ ಸ್ವಲ್ಪ ಉದ್ದ ಆಗುತ್ತೆ. ಈ ಥರ ಎಳೆದ್ರೆ ಉದ್ದ ಆಗುತ್ತೆ. ಒಂದು ತುದಿಗೆ ಪಿನ್ ಹಾಕೋಣ, ಸೇಫ್ಟಿ ಪಿನ್ನು. ಇನ್ನೊಂದು ತುದಿನ ಈ ಥರ 3 ಬೆಟ್ಟು, 3 ಬೆಟ್ಟಿಗೆ ಈ ಥರ 2 ರೌಂಡು ಸುತ್ಕೊಂಡು ಹಿಂಗೆ 3 ಬೆಟ್ಟಿಗೆ 2 ರೌಂಡು, 1 2 ಈ ಥರ ಸುತ್ಕೊಂಡು ಈ ಪಿನ್ನಿಂದ ಹಿಂಗೆ ಒಳಗಡೆಯಿಂದ ತೂರಿಸಿ ಈ ಥರ ಮತ್ತೆ ಇದ್ರೊಳಗಡೆಯಿಂದ ಹಿಂಗೆ ನಾಟ್ ಹಾಕೋಣ. ನಾಟ್ ಹಾಕ್ಕೊಂಡ್ರೆ ನೋಡಿ ಈ ಥರ ಗಂಟಾಗುತ್ತೆ. ಮತ್ತು ಅದೇ ಥರ ಒಳಗಡೆಯಿಂದ ಸರ್ಕಲ್ ಒಳಗಡೆಯಿಂದ ಮತ್ತು ಈ ಸರ್ಕಲ್ ಒಳಗಡೆ ಹಿಂಗೆ ಹತ್ರಕ್ಕೆ ನೋಡಿ ಈ ಥರ ಬೀಳಬೇಕು ನಾಟ್ಸ್. ಈ ಥರ ನಾಟ್ ಬಿದ್ದರೆ ಮತ್ತೆ ನಾವು ಎಣಿಯೋಕ್ಕೆ ಚೆನ್ನಾಗಿರುತ್ತೆ. ಒಳಗಡೆಯಿಂದ ಮತ್ತೆ ತಗೊಂಡು ಹಿಂಗೆ ಈ ಥರ ನಾಟ್ ಹಾಕ್ಕೊಂಡು ಹೋಗೋಣ.
ಇದು ದಾರ ಇರುತ್ತಲ್ಲ ಇದನ್ನ ಒಳಗಡೆನೇ ಸೇರಿಸ್ಕೊಬೇಕು ಈ ಥರ. ಅದು ಇಲ್ಲಿಗೆ ಈ ಕಡೆ ಬಂದಾಗ ನಾನು ತೋರಿಸ್ತೀನಿ ಯಾವ ಥರ ಸೇರಿಸ್ಬೇಕು ಅಂತ. ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ ಆ ಥರ ಗಂಟು ಬೀಳುತ್ತೆ ಅಂತ. ಇದನ್ನು ಒಳಗಡೆಗೆ ಈ ಥರ ಸೇರಿಸ್ಕೊಳ್ಳೋಣ. ಹೀಗೆ ಗಂಟು ಬಿದ್ದರೆ ಒಳಗಡೆಗೆ ಅದು ಹತ್ರಕ್ಕೆ ಬಿದ್ದಾಗ ಈ ಥರ ನಾಟು ನೋಡಿ. ಇವಾಗ ಅಲ್ಲಿ ಓಪನ್ ಏನು ಕಾಣ್ತಾ ಇಲ್ಲ. ಈ ಥರ ಟೈಟಾಗಿ ಎಳ್ಕೊಬೇಕು ಹಿಂಗೆ. ಮತ್ತು ತಿರ್ಗಾ ಹಂಗೆ ಇದನ್ನು ಸೇರಿಸಿ ಈ ಥರ ಒಂದು ನಾಟ್ ಹಾಕೊಂಡ್ರೆ ಆಯಿತು ನೋಡಿ. ಈ ಥರ ನನ್ನ ಹತ್ರ ಇವಾಗ ಬ್ಲ್ಯಾಕ್ ದಾರ ಇತ್ತು, ನಾನು ಅದಕ್ಕೆ ಅದೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ದಾರ ಇದ್ದರೆ ಅದರಲ್ಲೇ ಮಾಡ್ಕೊಬೋದು, ಏನು ಕಾಣಲ್ಲ. ಇಷ್ಟು ಒಂದು ನಾಟ್ ಹಾಕ್ಕೊಂಡೆ, ಎರಡು ನಾಟ್ ಹಾಕ್ಕೊಂಡ್ರೆ ಸಾಕು. ಮತ್ತು ಈ ತುದಿಗೆ ಸೇಫ್ಟಿ ಪಿನ್ನ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ತಿರ್ಗಾ ಅದೇ ಥರ ನಾವು ಈ ಹೋಲಿಂದ ತೆಗೆದು ಹಿಂಗೆ ಅಲ್ಲಿಗೆ ನಾಟ್ ಹಾಕ್ಕೊಂಡು ಟೈಟಾಗಿ ಎಳ್ಕೊಬೇಕು. ಇವಾಗ ನಾನು ಇನ್ನೊಂದು ಕಲರ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಒಂದು ನಾಟ್ ಹಾಕಿದ್ರೆ ಆಯಿತು. ಇಷ್ಟೇ. ಇವಾಗ ದಾರನ ಕಟ್ ಮಾಡ್ಕೊಳ್ಳೋಣ. ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಥರನೇ ಎಣ್ಕೊಂಡು ದೊಡ್ಡದು ಮಾಡ್ಕೊಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.
ಇವಾಗ ಇದು ಎಂಡ್ ಆಗುತ್ತೆ. ಯಾವ ಥರ ನಾಟ್ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಟೈಟಾಗಿ ಅಂದ್ಕೊಂಡು ಪಿನ್ ಬಿಚ್ಚಿಬಿಟ್ಟು ಇಲ್ಲಿ ಹಿಂಗೆ ಸೇರಿಸಿ ಒಲೆ ಈ ಥರ ಬಾಲಿದ್ರೆ ಮುಗೀತು ಅಷ್ಟೆ. ಒಂದು 4-5 ನಾಟ್ ಹಾಕಿದ್ರೆ ಟೈಟಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರ್ತದೆ ನೋಡಿ ಫ್ರೆಂಡ್ಸ್. ನಿಮಗೆ ಈ ಥರ ಮ್ಯಾಟ್ ಮಾಡೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.